ನಮಸ್ಕಾರ ಕರ್ನಾಟಕ ಜನತೆ, ನನ್ನ ಮತ್ತೊಂದು ಹೊಸ ಬ್ಲಾಗಿಗೆ ಸುಸ್ವಾಗತ. ಗೈಸ್, ಟೈಮು ಬೆಳಗ್ಗೆ 5:30 AM ಆ್ಯಂಡ್ ಇವಾಗ ನಿದ್ದೆನೇ ಇಲ್ಲ ಕಣ್ಣಿಗೆ. ನಿದ್ದೆ ಮಾಡಬೇಕು ಅಂದ್ಕೊಂಡೆ, ಬೇಡ ಇವಾಗ ಲೈಕ್ ಏನು ಗೊತ್ತಾ ಪ್ಲ್ಯಾನ್ ಮಾಡಿರೋದು, ನಾನೇನಾದರೂ ಇವತ್ತು ಮಧ್ಯಾಹ್ನ ಗಂಟ ಮಲ್ಕೊಂಡಿದ್ರೆ ನೈಟ್ ನಿದ್ದೆ ಬರ್ತಾ ಇರಲಿಲ್ಲ. ಸೊ ಅದಕ್ಕೆ ಇವಾಗ ಏನು ಪ್ಲ್ಯಾನು ಅಂದರೆ ಇವಾಗ ಡ್ಯೂಟಿ ಮಾಡೋದು. ಇವಾಗ ಡ್ಯೂಟಿ ಮಾಡಿ ಲೈಕ್ ಒಂದು ಮಧ್ಯಾಹ್ನ ಗಂಟ ಮಾಡಿ, ಆಮೇಲೆ ಮಧ್ಯಾಹ್ನ ಹೋಗಿ ಸ್ವಲ್ಪ ಈ ಗಾಡಿ ಲೈಟ್ ಬರ್ತಾ ಇದೆ ಗೊತ್ತಾ, ಈ ಲೈಟು ಆಮೇಲೆ ಇಲ್ಲಿ ಸ್ವಲ್ಪ ಸೌಂಡ್ ಬರ್ತಾ ಇದೆಯಲ್ಲ, ಅದೆಲ್ಲ ಚೆಕ್ ಮಾಡಿಸ್ಬಿಟ್ಟು ನೈಟ್ ಒಂದು ಸ್ವಲ್ಪ ಬೇಗ ಮಲ್ಕೊಂಡು ಒಂದು 7 ಗಂಟೆ ಹಂಗೆ ಮಲ್ಕೊಂಡ್ರೆ ನಾಳೆ ಬೆಳಗ್ಗೆ ಒಂದು 6 ಗಂಟೆಗೆ ಎದ್ರೆ ಸೋಮವಾರ ನೆಕ್ಸ್ಟ್ ವೀಕ್ ಆದರೂ ಒಂದು 10,000 ನೆಕ್ಸ್ಟ್ ವೀಕಲ್ಲೇ ಒಂದು ವಾರದಲ್ಲಿ 10,000 ಮಾಡಬೇಕು. ನೋಡೋಣ, ಈ ವಾರನೂ ಹಂಗೆ ಅಂದ್ಕೊಂಡು ಹೋಯ್ತು, ನೆಕ್ಸ್ಟ್ ವಾರ ನೋಡೋಣ ಏನಾಗುತ್ತೆ ಅಂದ್ಬಿಟ್ಟು ಹೋಗ್ತಾ ಇದ್ದೀನಿ ಡ್ಯೂಟಿಗೆ. ಸೊ ಗೈಸ್, ಇವಾಗ ಒಂದು ಆರ್ಡ್ರ್ ಕೊಟ್ಟು ಮನೆಗೆ ಹೋಗ್ಬೇಕು. ಇವಾಗ ಊಟ ಮಾಡೋಕ್ಕೆ, ನಾಷ್ಟ ಮಾಡೋಕ್ಕೆ, ನಾಷ್ಟ ಮಾಡಿಕೊಂಡು ಮತ್ತೆ ಬರಬೇಕು ಡ್ಯೂಟಿಗೆ. ಒಂದು ಆರ್ಡ್ರ್ ಹೊಡೆದು ಮನೆಗೆ ಹೋಗಿ ಮಲ್ಕೊಬಿಡೋಣ, ನಿದ್ದೆ ಬರ್ತಾಯಿದೆ. ಊಟ ಮಾಡಿ ಹೋಗಿ ಇನ್ನೊಂದು ಆರ್ಡ್ರ್ ಕೊಟ್ಟರೆ ಫಿನಿಶ್. ಸೊ ಗೈಸ್, ಡ್ಯೂಟಿ ಮುಗೀತು. ಡ್ಯೂಟಿ ಮುಗಿಸ್ಕೊಂಡು ಇವಾಗ ಗಾಡಿ ಇದು ಹೋಗ್ಬಿಟ್ಟು ಚೆಕ್ ಮಾಡಿಸ್ಕೊಬರೋಣ ಅಂತ ಈ ಲೈಟು ಚೆಕ್ ಮಾಡಿಸ್ಕೊಂಡು ನೋಡೋಣ ಏನಾಗುತ್ತೆ ಅಂದ್ಬಿಟ್ಟು. ಗೈಸ್, ಕೇಳಿದೆ ಗಾಡಿ ಆ ಲೈಟ್ ಇದೆ ಗೊತ್ತಾ, ಲೈಟುಗೆ ಅದೇನೋ ಸೆನ್ಸರ್ ಅದೇನಾಗಿರುತ್ತೆ ಅದು ಮಾಡಿಕೊಡ್ತೀನಿ ಅಂತಂದರು. ನಾಳೆ ಬಿಡು ಅಂದರು. ನಾಳೆ ಆಗೋಲ್ಲ, ನಾಳೆ ಡ್ಯೂಟಿ ಮಾಡಬೇಕು ಅಂತ ಹೇಳಿದೆ. ಆ್ಯಂಡ್ ಇದು ಮಾಸ್ಕ್ ಅಲ್ಲಾಡ್ತಾ ಇರೋದೇನು ಅಂದರೆ ಕಾಣಿಸ್ತಿದೆ ಗೊತ್ತಾ, ಇದನ್ನು ಚೇಂಜ್ ಮಾಡಿಸ್ಬೇಕಂತೆ. ಇದರಿಂದನೇ ಅಂತೆ ಸೌಂಡ್ ಬರ್ತಾ ಇರೋದು. ಇದಕ್ಕೊಂದು 300-400 ರೂಪಾಯಿ ಆಗುತ್ತಂತೆ. ಸೊ ಅದಕ್ಕೆ ಅವ್ನಿಗೇನು ಹೇಳಿದೆ ಅಂದರೆ ನೆಕ್ಸ್ಟ್ ವೀಕ್ ಒಂದು ವಾರ ಓಡಿಸ್ಬಿಡ್ತೀನಿ ಗಾಡಿನ, ಆಮೇಲೆ ತೊಗೊಂಬಂದ್ಬಿಡ್ತೀನಿ. ಅದು ಎಲ್ಲ ಚೇಂಜ್ ಮಾಡಿಸ್ಕೊಂಡು ಆಮೇಲೆ ಬ್ರೇಕ್ ಬಂದು ನೋಡಬೇಕು. ಸೊ ಗೈಸ್, ಇಷ್ಟೊತ್ತು ಮಲ್ಕೊಂಡು ಮನೆಗೆ ಮಲ್ಕೊಬಿಟ್ಟಿದೆ. ಟೈಮ್ ಇವಾಗ 6 ಗಂಟೆಗೆ 4 ನಿಮಿಷ ಇದೆ. ಇವಾಗ ಎದ್ದು ಫ್ರೆಶಪ್ ಆಗಿ ಆ್ಯಂಡ್ ನೋಡೋಣ ಇವಾಗ ಏನು ಮಾಡೋದು ಅಂತ. ಇವತ್ತು ಬೇಗ ಮಲ್ಕೋಬೇಕು. ಸೊ ಗೈಸ್, ಇವಾಗ ನಮ್ಮ ಸ್ಟೋರ್ ಹತ್ರ ಹೋಗಿದೆ ಇಷ್ಟೊತ್ತು. ನಮ್ಮ ಸ್ಟೋರ್ ಹತ್ರ ಹೋಗಿ ಸ್ವಲ್ಪ ಹೊತ್ತು ಕುತ್ಕೊಂಡು ಮಾತಾಡಿಕೊಂಡು ಆ್ಯಂಡ್ ಇನ್ನೂ ಸ್ಲಾಟೆಲ್ಲ ಬುಕ್ ಮಾಡ್ಕೊಂಡಿದ್ದೀನಿ ನಾಳೆಯಿಂದ ಮಾಡೋಕ್ಕೆ. ನಾಳೆಯಿಂದ ಯಾವಂತ ತಂದ್ರೆ ಹೋಗ್ಬಾರ್ದು, ಎಲ್ಲೂ ಹೋಗ್ಬಾರ್ದು, ಫಿಕ್ಸ್ ಆಗಿಬಿಟ್ಟಿದ್ದೀನಿ. ನಾಳೆಯಿಂದ ಮಾಡೋಣ. ಬ್ಲಾಗು ಚಿಕ್ಕದಾಗ್ತಾಯಿದೆ, ಮೈಂಡ್ ಸೆಟಪ್ ಆಗಿದೆ. ನೋಡೋಣ ಆಗುತ್ತೆ. ಆ್ಯಂಡ್ ಇವಾಗ ಮನೆಗೆ ಹೋಗಿ ಊಟ ಮಾಡಬೇಕು. ಹೋಗ್ತಾಯಿದ್ದೀನಿ ಮನೆಗೆ. ಗಾಯ್ಸ್, ನೆನ್ನೆ ಬ್ಲಾಗ್ ಏನು ಮಾಡೋದೇ ಮರ್ತೋಗ್ಬಿಟ್ಟಿದೆ. ಹಂಗೆ ಮಲ್ಕೊಬಿಟ್ಟೆ, ಬೇಗ ಮಲ್ಕೋಬೇಕಾಗಿತ್ತಲ್ಲ, ಸೊ ಅದಕ್ಕೆ ಬೇಗ ಮಲ್ಕೊಬಿಟ್ಟಿದೆ. ಆ್ಯಂಡ್ ಇವಾಗ ಎತ್ತಿ ವೀಡಿಯೋ ಹೋಗ್ತಾಯಿದ್ದೀನಿ. ಸೊ ಇವತ್ತಿನ ಬ್ಲಾಗ್ನ ಇಲ್ಲೇ ಎಂಡ್ ಮಾಡೋಣ. ಐ ಹೋಪ್ ಈ ಬ್ಲಾಗ್ ಎಲ್ಲರಿಗೂ ಇಷ್ಟ ಆಗಿರುತ್ತೆ. ಯಾರು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಟೇಕ್ ಕೇರ್, ಬಾಯ್.